ಎಲ್ಲರೂ ಮಲ್ಕೊಂಡಿದ್ದಾರಪ್ಪ, ನಂಗೆ ನಿದ್ದೆ ಬರ್ತಿಲ್ವೇ? ಏನಾದ್ರು ಕೆಲಸ ಮಾಡಬೇಕು. ಏನು ಮಾಡೋಣ? ಏನು ಇಲ್ಲ, ಇನ್ನು ಕೆಲಸ ಬೇಕು, ಇನ್ನು ಕೆಲಸ ಬೇಕು. ಇಲ್ಲ, ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಏನಾದ್ರು ಕೆಲಸ ಮಾಡಬೇಕು. ರೇಖಾ, ಯುರೇಖಾ. ಜೈ ಶ್ರೀರಾಮ್. ಏನಪ್ಪ ಮಿಸ್ಟರ್ ಹನುಮ, ಕರೆದೇನೆ ಬಂದ್ಬಿಟ್ಟಿದ್ಯಾ? ಬಸವ, ಇಷ್ಟೊಂದು ಕತ್ತಲೆ ರಾತ್ರಿಲಿ ಏನ್ ಮಾಡ್ತಿದ್ಯಾ ಹುಚ್ಚಪ್ಪ? ಅಯ್ಯೋ ಮಂಕೆ, ಕತ್ಲಾದ ಮೇಲಲ್ವೇನೋ ರಾತ್ರಿ ಆಗೋದು. ಮಾರುತಿಗೆ ಪಂಚು, ಹನುಮನ್ಗೆ ಬಾಳೆಗೊನೆ. ಅಂದ್ರೆ ಯಾಕೋ ಇತ್ತೀಚೆಗೆ ಸಿಕ್ಕಾಪಟ್ಟೆ ಶಕ್ತಿ ಬಂದಂಗಿದೆ ಕಣೋ. ಏನು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಈ ಒಟ್ಟಾರದಲ್ಲಿ ಮನೆ ಮುಂದೆ ಎಲ್ಲ ಸಾರಿಸಿ ಗುಡಿಸಿ ಒರೆಸಿ ರಂಗೋಲಿ ಹಾಕಿ ರೋಡನ್ನೆಲ್ಲ ಕ್ಲೀನ್ ಮಾಡೋ ಪ್ಲಾನ್ ಅಲ್ಲಿ ಇದ್ದೀನಿ. ಅಷ್ಟೊಂದೆಲ್ಲ ಶಕ್ತಿ ಬಂದಿದ್ರೆ ಮನೆ ಕ್ಲೀನ್ ಮಾಡ್ಬೋದಿತ್ತಲ್ಲ, ಇಲ್ಲ ಆಫೀಸ್ನೇ ಕ್ಲೀನ್ ಮಾಡ್ಬೋದಿತ್ತಲ್ಲ. ಅದೆಲ್ಲ ಆಲ್ರೆಡಿ ಆಗೋಗಿದೆ. ಮುಂಚೆ ಜಾಸ್ತಿ ಕೆಲಸ ಇದ್ದಾಗ ನೀನ್ ನನ್ನ ನೆನ್ಸ್ಕೊತಾ ಇದ್ದೆ, ಆದ್ರೆ ಇತ್ತೀಚೆಗೆ ಯಾಕೋ ನನ್ನ ನೆನ್ಸ್ಕೊಂಡಿಲ್ವಲ್ಲ. ಏನು ನಿನ್ನ ಪರಿಸ್ಥಿತಿ ಅನ್ನೋದನ್ನ ಪರೀಕ್ಷೆ ಮಾಡೋದಿಕ್ಕೆ ನಾನೇ ಬಂದ್ಬಿಟ್ಟೆ. ಯಾಕೆ ಈಗ ನಿನಗೆ ನಾನು ಬೇಕಾಗಿಲ್ವಾ? ಸದ್ಯಕ್ಕೆ ಬೇಕಾಗಿಲ್ಲ ಅನ್ಸುತ್ತೆ ಕಣೋ. ಸಿಕ್ಕಾಪಟ್ಟೆ ಶಕ್ತಿ ಬಂದಿದೆ ಕಣೋ. ಮುಟ್ಟು ತಲೆ ನೋಡು, ನೀನು ಎತ್ತಿರೋದು ಬರೀ ಸಂಜೀವಿನಿ ಪರ್ವತ ಮಾತ್ರ. ನನ್ನ ಪ್ರಪಂಚನೇ ಎತ್ತೋ ಪ್ಲಾನ್ ಅಲ್ಲಿ ಇದ್ದೀನಿ. ಫೌಂಡೇಶನ್ ಹುಡುಕ್ತಾ ಇದ್ದೀನಿ. ಒಂದು ಮಾತು ಹೇಳ್ತೀನಿ, ಜಂಗ್ಲಿ ಅನ್ನೋ ನಾಟಿ ವೈದ್ಯ ಎಲ್ಲಿ ತನಕ ನನ್ನ ಜೊತೆ ಇರ್ತಾನೋ ಅಲ್ಲಿ ತನಕ ನನಗೆ ಮಾರುತಿ ಅವಶ್ಯಕತೆ ಇಲ್ಲ. ಬರ್ಲ ಸಿಕ್ಕಾಪಟ್ಟೆ ಕೆಲಸ ಇದೆ. ಶಕ್ತಿ ಬಂದಿದೆ ಅಂತ ದೇವ್ರನ್ನೇ ಕಡೆಗಾಣಿಸ್ತಾ ಇದ್ಯಾ? ಇನ್ನು ಮುಂದೆ ನಿನಗೆ ಶಕ್ತಿ ಪರೀಕ್ಷೆ ಆಗುತ್ತೆ. ಜೈ ಶ್ರೀರಾಮ್. ರೀ ಸವಿತಾ, ನೋಡ್ರಿ ನಮ್ಮನೆ ಮುಂದೆ ಎಂತ ರಂಗೋಲಿ. ರೀ ಮಂಜುಳಮ್ಮ, ನೋಡಿ ನಮ್ಮನೆ ಮುಂದೆನೂ ನೀಟಾಗಿ ಗುಡ್ಸಿ ರಂಗೋಲಿ ಹಾಕ್ಬಿಟ್ಟಿದ್ದಾರೆ. ಓಹ್, ರೀ ಮಂಜುಳಮ್ಮ, 12 ಗಂಟೆ ರಾತ್ರಿಲಿ ರಸ್ತೆಲಿ ಭೂತ ಓಡಾಡುತ್ತಂತೆ, ಅದ್ರದ್ದೇ ಕೆಲಸ ಇರ್ಬೇಕು. ಇಂಥ ಕೆಲ್ಸ ಎಲ್ಲ ಬೂತ್ಗಳು ಮಾಡತ್ತ. ಈ ಕೆಲ್ಸ ಅಲ್ಲ, ದೇವ್ರದೇ ಇರ್ಬೇಕು. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಸ. ಅರೆ, ಮನೆ ಮುಂದೆ ಇಷ್ಟು ಚೆನ್ನಾಗಿರೋ ರಂಗೋಲಿ ನಾನು ಸ್ನಾನ ಮಾಡ್ಕೊಂಡ್ ಬರೋದ್ರೊಳಗೆ ಯಾರು ಹಾಕಿದ್ದು? ಗೌರಿ, ಎಲ್ಲರ ಮನೆ ಮುಂದೆ ರಂಗೋಲಿ ಹಾಕ್ಬಿಟ್ಟಿದ್ದಾರೆ. ಬೆಳಗ್ಗೆ ಎದ್ದು ನೋಡಿದ್ರೆ ನಮ್ಮನೆ ಮುಂದೆ ರಂಗೋಲಿ. ಯಾರು ಅಂತಾನೆ ಗೊತ್ತಾಗ್ಲಿಲ್ಲ. ಆಶ್ಚರ್ಯ ಆಯ್ತು ಕಣೆ. ಯಾರು ಮಾಡಿರಬಹುದು ಅನ್ಸುತ್ತೆ? ನಿನ್ನೆ ನನ್ನ ಕನ್ಸಲ್ಲಿ ಒಬ್ಬ ಸಾಧು ಬಂದಿದ್ದ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದ. ಮೋಸ್ಟ್ಲಿ ಅವನೇ ಮಾಡಿರ್ಬೇಕು ಅನ್ಸುತ್ತೆ ಗೌರಿ. ಇರ್ಬೇಕು. ಏನಪ್ಪಾ? ಏನಮ್ಮ? ಎಲ್ರು ಮನೆ ಮುಂದೆನು ನೀರ್ ಹಾಕಿ ರಂಗೋಲಿ ಹಾಕಿದ್ ನೀವೇನಪ್ಪ? ಹೌದು, ನಾನೇ. ಎಷ್ಟೊಂದ್ ಕೆಲ್ಸನ ನೀವ್ ಒಬ್ರೇ ಮಾಡ್ಬಿಟ್ಟಿದ್ದೀರಾ. ಇಡ್ಲಿ ಚಟ್ನಿನೂ ರೆಡಿ ಆಗಿದೆ, ರುಬ್ಬೋದೇನು ಬೇಕಾಗಿಲ್ಲ. ನಿನ್ನೆ ರಾತ್ರಿ ನಂಗೆ ಡಿಸ್ಟೆಂಪರ್ ಏನಾದ್ರೂ ಸಿಗ್ಬೇಕಿತ್ತು. ಯಾಕಪ್ಪ? ಏರಿಯಾದ ಮನೆಗೆಲ್ಲ ಪೇಂಟ್ ಹೊಡಿತಿದ್ದೆ. ಬಾಲು, ಎಲ್ಲ ಕೆಲ್ಸನೂ ನೀನೇ ಮುಗಿಸ್ತಾ ಇದೀಯ, ನಾನೇನ್ ಮಾಡ್ಲಿ? ತೊಳೆಯಕ್ ತಟ್ಟೆನೂ ಇಲ್ಲ, ಬಳೆಯಕ್ ಬಟ್ಟೆನೂ ಇಲ್ಲ. ನನ್ ರೆಟ್ಟೆಲ್ ಬಲ ಇದೆ. ಇದ್ಯಾ ಮಹಾ ಕೆಲ್ಸ. ಎಲ್ಲ ಕೆಲ್ಸ ಚಾಕ್ ಅಂತ ಮಾಡಿ ಮುಗಿಸ್ತೀನಿ, ಸುಮ್ನಿರು. ಏನಿವತ್ತು ಶೇವಿಂಗ್ ಮಾಡ್ದೇನೆ ತಿಂಡಿ ತಿನ್ನಕ್ ಬಂದಿದ್ದೀರಾ? ತುಂಬಾ ಹೊಟ್ಟೆ ಹಸಿವಾಗ್ತಿತ್ತು, ಅದಕ್ಕೆ ಇಡ್ಲಿ ತಿನ್ಬಿಟ್ಟು ಆಮೇಲೆ ಶೇವಿಂಗ್ ಶಾಪ್ ಹೋಗಿ ಶೇವಿಂಗ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗೋಣ ಅಂದ್ಬಿಟ್ಟು ಬಂದ್ಬಿಟ್ಟೆ. ಅಷ್ಟೇನಾ? ಹಾಫ್ ಸೆಕೆಂಡ್, ನಾನೇ ಶೇವ್ ಮಾಡ್ತೀನಿ. ಇಡ್ಲಿ ಬಂದಿದ್ದ ಇದೆಯಾ? ಏನ್ ಬಳಿತಾರ ಅನ್ನೋದು ಮುಖ್ಯ ಅಲ್ಲ, ಹೆಂಗ್ ಬೋಳಿಸ್ತಾರ ಅನ್ನೋದು ಮುಖ್ಯ.
ಏನ್ ಸರ್ ಇಷ್ಟು ನೀಟಾಗಿ ಶೇವಿಂಗ್ ಮಾಡ್ಬಿಟ್ಟಿದ್ದೀರಾ? ಕಟ್ಟಿಂಗ್ ಮಾಡ್ತೀರಾ? ಹಿಟ್ಟು ಕೊಡೋ ತಲೆಗೆ ಬಳಿಯೋಣ, ಯಾಕೆ? ಬೋಳ್ಸೋಕೆ. ಇವತ್ತು ನಮ್ಮ ಮನೆಗೆ ತುಂಬ ಜನ ನೆಂಟರು ಬರ್ತಾರೆ. ಅವ್ರು ಬರೋ ಅಷ್ಟೊತ್ತಿಗೆ ನಾನು ಮನೆಗೆ ಹೋಗಿ ಇಷ್ಟು ತರಕಾರಿನೂ ಹೆಚ್ಚಬೇಕು. ಬಾಮ ಇಲ್ಲಿ ಒಂದು ನಿಮಿಷ. ಏನಮ್ಮ ತರಕಾರಿ ಹೆಚ್ಚಿಕೊಡ್ಬೇಕಾ? ಕೊಡಿ ಇಲ್ಲಿ ಸೈಡ್ಗೆ ನಿಲ್ಲಿ. ಕೋಲೋ ಬಾಲು ಎಕ್ವಿಪ್ಮೆಂಟ್ಸ್ ತಗೊಂಬ. ಹಾಫ್ ಸೆಕೆಂಡ್. ಮೇಲಾಕಪ್ಪ. ಕ್ಯಾಚೀಸ್. ಕೊಡಿ ಕವರ್ ತಗೊಳ್ಳಿ. ತುಂಬ ಥ್ಯಾಂಕ್ಸ್ ಅಣ್ಣ. ನಂಗೆ ಬೇಡ, ಅವನಿಗೆ ಕೊಡಿ. ಯಾವ್ದಾದ್ರು ಚೌಲ್ಟ್ರಿಲಿ ಆರ್ಡರ್ ಇದ್ರೆ ಹೇಳಿ, ಹೋಗಿ. ಸರಿ ಅಣ್ಣ. ಕೋಲೋ ಬಾಲು ನಂಗೆ ಲೇಟ್ ಆಯ್ತು, ಆಫೀಸ್ ಹೋಗ್ಬೇಕು. ಅಂಗಡಿನ ನೀನೇ ನೋಡ್ಕೋಬೇಕು. ಚಟ್ನಿ ಶಾರ್ಟೇಜ್ ಆದ್ರೆ ಜೋಳು ಜೋಳು ಜೋಳು. ಅಣ್ಣಯ್ಯ, ನೀನ್ ಕಂಡ್ಕೊಂಡವ್ರಿಗೆಲ್ಲ ಹಿಂಗ್ ಸಹಾಯ ಮಾಡ್ತಿದ್ರೆ ಹೆಂಗೆ? ನೋಡಮ್ಮ, ನಮ್ ಕೈಲಾಗುತ್ತಂದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕು. ಇಬ್ಬರ ಹೆಂಡಿರ ಸುಖವ ಇಂದು ಕಂಡೇ, ಅಬ್ಬಬ್ಬ ಎಂದಿಗೂ ಸಾಕೋ ಸಾಕಯ್ಯ. ಎಲ್ಲಾ ಕಡೆ ಗೆದ್ಕೊಂಡ್ ಇವಾಗ ಏನ್ ಮಾಡ್ತೀರಾ? ಸೌಂಡ್ ಕೇಳಿಸ್ಕೊಂಡ್ರ ಯಾರು ಬರ್ತಾ ಇದಾರೆ ಅಂತ? ಈಗ ಇವ್ರ ಕೈಲಿ ಸಿಕ್ಕಾಕೊಂಡ್ರೆ ಮುಗೀತು ಕತೆ, ಕಿವಿ ತೂತೆ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತ್ಯಾ? ನಮ್ಮ ಅಣ್ಣಂಗೆ ಹೇಳಿದ್ರೆ ಸಾಕು, ನೋಡ್ತಾ ಇರೋ ಅವನು ಹೆಂಗ್ ಬಾಯಿ ಮುಚ್ಚಿಸ್ತಾನೆ ಅಂತ. ಪ್ಲೀಸ್ ಬಾಬಾ, ಈ ಕರ್ಣ ಕಟ್ಟೋರ ಕವನಗಳನ್ನ ನನ್ನ ಕೈಲಂತೂ ಕೇಳಕ್ಕಾಗಲ್ಲ. ಪ್ಲೀಸ್ ಹೇಗಾದ್ರೂ ಮಾಡಿ ನಮ್ ಕಿವಿನ ಕಾಪಾಡಿ. ಹೆದರ್ಬೇಡಿ, ಕಾದು ನೋಡಿ. ಇಬ್ಬರೆಂಡಿರ ಸುಖವ ಇಂದು ಕಂಡೇ, ಅಬ್ಬಬ್ಬ ಎಂದಿಗೂ ಸಾಕೋ ಸಾಕಯ್ಯ. ಓ, ಅದ್ಭುತವಾದ ಕವನ ಇದೆ ಕಣಯ್ಯ. ಒಂದಕ್ಕಿಂತ 2,000 ಮಧ್ಯೆ 3ನೇ ಅರ್ಥ ಇರುತ್ತಪ್ಪ. ನೋಡು, ಈ ಕವನ ಓದ್ತೀನಿ, ನಿನಗೆ ಅರ್ಥ ಆದರೆ ಅರ್ಥ ಮಾಡ್ಕೊಳ್ದಾರೆ ಬಿಡ್ಬಿಡು. ಓ, ಏನು ಪದಗಳು, ಏನು ಪದಗಳು. ಬರೆಯಿರಿ ಬರೆಯಿರಿ, ಕರೆಯಿರಿ ಕರೆಯಿರಿ, ತೆರೆಯಿರಿ ತೆರೆಯಿರಿ, ಮುಚ್ಚಿರಿ ಮುಚ್ಚಿರಿ. ಆಗಲ್ಲ, ಮಾತಾಡಕ್ಕಾಗಲ್ಲ. ಮನೆಗೋಗಿ ಬಿಸಿನೀರಿನ ಬಕೆಟ್ ಅಲ್ಲಿ ತಲೆ ನೆನೆಯಿಸಿ ಬಾಯಿ ಬಿಟ್ಕೊಳ್ಳುತ್ತೆ. ಏನಂತೆ? ಶಾಕ್. ಲೇ, ನನ್ನ ಗಂಡ ರೆಡಿ. ಬಲೆ ಜೋಡಿ ಸ್ಪರ್ಧೆಯಲ್ಲಿ ನಾವೇ ಅಮ್ಮ ಗೆಲ್ಲದು. ಲೇ, ನನ್ನ ಗಂಡನು ರೆಡಿ ಕಣೆ. ಬಲೆ ಜೋಡಿ ಸ್ಪರ್ಧೆಯಲ್ಲಿ ನಾವೇ ಗೆಲ್ಲೋದು ತಿಳ್ಕೊಳೆ. ಅಯ್ಯಯ್ಯಯ್ಯಯ್ಯ, ಅದ್ ಯಾಕೆ ಹಂಗ ಅರ್ಸ್ಕೊಂತೀಯ? ಅನ್ನೋರ್ನೇ ಕೇಳ್ಬಿಣ. ಬಸ್ಸನ್ನು ರೋಬಸ್ಟ್ ಆಚೆ ಬತ್ತೀಯ? ಅಕ್ಕ, ಆಚೆ ಬಾ ಅಕ್ಕ. ಅಣ್ಣ ಆಚೆ ಬತ್ತೀರಾ? ಅಕ್ಕ ಆಚೆ ಬನ್ನಿ. ಅಕ್ಕ ಆಚೆ ಬನ್ನಿ. ಅಣ್ಣ ಆಚೆ ಬನ್ನಿ. ಅಣ್ಣ ಆಚೆ ಬನ್ನಿ. ಅಕ್ಕ ಆಚೆ ಬನ್ನಿ. ನಿಲ್ಸಿ. ಏನ್ ನಿಮ್ ಜಗಳ? ಅಯ್ಯೋ, ನೀವೇ ನ್ಯಾಯವಾಗಿ ಹೇಳಿ, ನಮ್ಮಿಬ್ಬರು ಜೋಡಿಯಾಗೆ ಯಾವ ಜೋಡಿ ಗೆಲ್ಲದು? ಈ ಜೋಡಿ ತಾನೇ. ನಾವಿಬ್ರು ಅಲ್ವಣ್ಣ? ಅಣ್ಣ, ನಾನು ಸಾಮು ಮಾಡಿ ಶಕ್ತಿ ಜಾಸ್ತಿ ಪಡ್ಕೊಂಡ್ ಬಂದಿದ್ದೀನಿ. ಇಡೀ ಪ್ರಪಂಚದಲ್ಲಿ ನನ್ನ ಯಾರು ಸೋಲ್ಸಕ್ಕಾಗಲ್ಲ. ಏಯ್, ನನ್ನ ಸೋಲ್ಸ ಗನ್ಸು ಈ ಜಗತ್ತಲ್ಲೇ ಹುಟ್ಟಿಲ್ಲ. ತಾಕತ್ತಿದ್ರೆ ನನ್ ಗಂಡನ ಸೋಲ್ಸ್ ತೋರ್ಸ್ಬಿಡು ನೋಡವ. ಹೌದಾ? ಬಾರಲ್ಲೇ ನೋಡೇ ಬಿಡ್ತೀನಿ. ಬರ ಬಾರಲ್ಲೇ. ಸೊಪ್ಪಗೆ ಬಾರ್ಲ ಬಾರ್ಲಾ. ಇಬ್ರು ಜೋರಾಗಿದ್ದೀರಾ? ರೀ, ನಿಮ್ ಕೈ ಚಳಕ ತೋರ್ಸಿಪ್ಪ. ಇಬ್ರು ರೆಡಿನಾ? ಬಾಯಿ ಮುಚ್ಚು, ಗರಡಿ ಮನೆಗೆ ಹೋಗ್ತೀನಿ.
ಕತ್ಕೊಂತ ಇದ್ದೆ ಇಷ್ಟೇ ನನ್ ತಾಕತ್ತು. ಅಯ್ಯೋ ಗರಡಿ ಮನೆಗೆ ಹೋಗೋದಿಲ್ಲ, ಕರಡಿ ಹತ್ತಿಸ್ಕೊಂಬಂದ್ರು ಕಲ್ತಾಂಡ್ ಹೊಡೆಯಕ್ಕಾಗಲ್ಲ ಕಡೆ, ಕೈ ಮುರಿದೋಯ್ತು. ನಂದು ಕೈ ಮುರಿದೋಗ್ಬಿಟ್ಟಿದೆ ಕಣೆ. ಚಿಮ್ಮಪ್ಪಮ್ಮ ಅಂತಿದ್ದೆ ಇಷ್ಟ ನಿನ್ ತಮ್ಮ. ಏ ಕೈನ ಗಮ್ಮ ಕಂಡಿಸ್ಕೊಂಬೇಕು ಕಣೆ. ಬಸಣ್ಣ ನಿನ್ ತಾಕತ್ತು ಶಕ್ತಿ ಬಲೆ ಜೋರಾಗಿ ಐತೆ ಬಿಡು. ಹೌದೌದು, ನಾವಂತೂ ಗೆಲ್ಲಕ್ಕಾಗಲ್ಲ, ಗೆಲ್ಲೋದ್ ಬಸವಣ್ಣನೆ. ನೀನು ಮುದ್ದೆ ತಿನ್ಕೊಂಡು ಮನೇಲಿ ಬಿದ್ದಿರ್ಬೇಡ, ಗಾಡಿ ತಳಕ್ ಬಾ. ನಡಿ ನಡಿ ಅಂತ ಏನಾದ್ರೂ ಕೇಳಿದ್ರೆ ಕತ್ತರ್ಸಾಕ್ಬಿಡ್ತೀನಿ. ಅಯ್ಯೋ, ಬಾರೆ. ಹೆಂಗೆ? ಸೂಪರ್ ಅಣ್ಣ, ನಿಮ್ಮಿಬ್ರದ್ದು ಫೋಟೋ ತೆಗ್ಸಿ ಊರೆಲ್ಲ ಪೋಸ್ಟ್ ಹಾಕಿಸ್ಬಿಡೋಣ. ಅವಾಗ ಊರಿಗೆಲ್ಲ ನೀವಿಬ್ರು ಯಾರು ಅಂತ ಗೊತ್ತಾಗುತ್ತೆ. ಆಮೇಲೆ ಬಲೆ ಜೋಡಿ ವಿನ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಏನಪ್ಪ ಈಶಂಗ್ ಹೇಳಿದೀನಿ ಫೋಟೋಗ್ರಾಫರ್ನ ಕರ್ಕೊಂಡ್ ಬಾ ಅಂತ. ಫೋಟೋಗ್ರಾಫರ್ಗೆ ಹೇಳು ಕ್ಯಾಮರಾಗೆ ರೀಲ್ ಹಾಕೊಂಡು ಬರೋಕೆ. ಇದೇನೀಗ ಬಸ್ಸು ಸಟ್ಲ್ ಎಕ್ಸ್ಪ್ರೆಸ್ ಗಾಡಿ ಆಮೇಲೆ ಬಂದ್ಬಿಟ್ಟದೆ, ನೆಲ್ಲ ಕ್ಲೀನ್ ಆಗಿಬಿಟ್ಟದೆ. ಏನು ಗ್ರಾಚಾರ ಕಾದಿದೆಯೋ. ಪೂಜೆ ಸಲ್ಲಂದೆ ಹೂಗಳ ತಲ್ಲೆ. ನಾನು ಬರೋಕ್ಕೆ ಮುಂಚೆನೇ ಯಾರು ರೆಡಿ ಮಾಡಿಬಿಟ್ಟಿದಾರಲ್ಲಪ್ಪ, ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಯಾರಿರ್ಬೋದು ಈ ಫೋಟೋದಲ್ಲಿರೋರು? ಏನಾದರೂ ಅಲ್ಲ, ನಾನು ಬರೋದಕ್ಕೆ ಮುಂಚೆನೆ ಫೋಟೋಗೆ ಹಾರ ಹಾಕಿ ದೀಪ ಹಚ್ಚಿ ಧೂಪ ಹಾಕ್ಬಿಟ್ಟಿದಾರಲ್ಲ, ಯಾರು? ನಾನೇ ಶಂಭು ಅಂಕಲ್. ಏನು ಆಶ್ಚರ್ಯ. ನೋಡಿ ಬಂದ್ರು. ಹಾ, ಇದು ನಮ್ಮ ಆಫೀಸಾ? ಇಷ್ಟು ನೀಟಾಗ್ಬಿಟ್ಟಿದೆ, ನೆಲ ಎಲ್ಲ ಪಳ ಪಳ ಅಂತ ಇದೆಯಲ್ಲಪ್ಪ. ಅಯ್ಯೋ, ಬಸ್ಸು ಶಟಲ್ ಎಕ್ಸ್ಪ್ರೆಸ್ ಆಲ್ರೆಡಿ ಬಂದ್ಬಿಟ್ಟಿದೆ. ವೆರಿ ಗುಡ್, ಕಮಾನ್. ನನ್ ವರ್ಕ್ ಆಗೋಗಿದೆ. ಉಡಿ ಬಾಬಾ, ನನ್ ವರ್ಕ್ ಕ್ಲಿಯರ್. ಕೆಲ್ಸ ಚಾಲೆ ಆಗ್ಬಿಟ್ಟಿದೆ ರೇ. ಏನ್ರಿ ಬಸ್ವಾ, ಹಾಕೊಳ್ಸಕ್ಕೂ ಟೈಮ್ ಇಲ್ದಂಗೆ ಮಾಡ್ಬಿಟ್ರಲ್ರಿ. ನಾನು ಬೇಡ ಬೇಡ ಅಂದ್ರು ನನ್ನ ಕೆಲಸನ ಮುಗಿಸ್ಬಿಟ್ಟಿದ್ದಾನೆ. ಯಾರು? ಇನ್ಯಾರು ಸಾರ್, ಈ ಬಸ್ವ ಸರಿಯಾಗಿ ವಿಚಾರಿಸ್ಕೊಳ್ಳಿ ಸರ್. ರೇ, ಎಲ್ಲರ ಕೆಲಸನೂ ಮುಗಿಸಿದಾರಲ್ಲ, ನಿಮ್ಮ ಮಗಗೆ ನಾಚಿಕೆ ಆಗ್ಬೇಕು. ಉಡಿ ಬಾಬಾ ಸರ್, ನಮ್
ಆಗ್ಬೇಕಿತ್ತು. ನಾವಿನ್ ಮನೆಗೆ ಹೋಗ್ಬೋದಾ? ದಯವಿಟ್ಟು ಹೋಗಿಮಾ, ಆದ್ರೆ ಒಂದು ಕಂಡೀಷನ್, ಯಾವ್ದಾನ ಇಮಿಡಿಯೇಟ್ ಆರ್ಡರ್ ಬಂದ್ರೆ ಬಂದು ಅಟೆಂಡ್ ಮಾಡ್ಬೇಕಾಗತ್ತೆ, ಗೊತ್ತಾಯ್ತಾ? ಹೌದು, ಲುಂಗಿ ಯಾಕೆ ಉಟ್ಕೊಂಡಿಲ್ಲ, ಇಟ್ಕೊಂಡಿದ್ದೀರಾ? ಸರ್ ಮನೆಗೆ ಹೋಗ್ತೀವಿ ಅಂತ ಮುಂಚೆನೆ ಗೊತ್ತಿತ್ತು ಸರ್. ಸರ್ ಈ ಲುಂಗಿ ಉಟ್ಕೊಂಡು ನಮ್ಮ ಬೀದಿಗೆ ಹೋದ್ರೆ ಬೀದಿ ನಾಯಿ ಕಚ್ಚಕ್ ಬರ್ತಾವ ಸರ್. ಹೋಗಿ ಬಸವ, ಎಲ್ಲಾರು ಹೋದ್ರು, ನೀನು ಹೋಗಪ್ಪ. ನಂಗೆ ಮಾಡೋಕೇನಾದ್ರು ಕೆಲಸ ಬೇಕು ಸರ್. ಕೆಲಸ ಕೊಡೋದಪ್ಪ. ಒಂದು ಕೆಲಸ ಮಾಡು, ಆ ಬಾಕ್ಸ್ ಮೇಲೆ ಇರೋ ಧೂಳೆಲ್ಲ ತೆಗಿ, ಗೊತ್ತಾಯ್ತಾ? ಬಸವ ಬಸವ ಬಸಣ್ಣ, ಬಸವ ಎದ್ದಳಪ್ಪ. ಅಯ್ಯೋ ಮೈಯೆಲ್ಲ ಬೇವ್ತೋಗ್ಬಿಟ್ಟಿದೆಲ್ಲ ಸರ್. ಹೋಗಿ ಎಳ್ನೀರ್ ತಗೊಂಬನ್ರಿ. ಮರ ಹತ್ತಕ್ ಬರವಲ್ಲ ಸರ್. ಅಯ್ಯೋ, ರಸ್ತೆಯಲ್ಲಿ ಮಾರ ಎಳ್ನೀರ್ ತಗೊಂಬನ್ರಿ. ಅಯ್ಯೋ ನಿಮ್ದು ಒಳ್ಳೆ. ಬಸವ ಏನಪ್ಪ ಮಾಡೋದು? ಬಸವ ಸಾ ಎಲ್ಲಿಲ್ಲ, ಬರೀ ನೀರು. ಆಯ್ತು, ಚುಮ್ಸಪ್ಪ. ಎದ್ದಾಳ್ತಾ ಇಲ್ವಲ್ಲ? ಅಯ್ಯೋ, ಸ್ಟಾಫ್ ಬೇರೆ ಇಲ್ಲ. ಓ ಈ ಗಳಿಗೆಲ್ಲಿ ಎಲ್ರು ಇರ್ಬೇಕು ಸಾ. ಯಾಕೆ? ಒಂದೊಂದ್ ಸ್ಪೂನ್ ಬಾಯಿ ನೀರ್ ಬಿಡ್ಬೇಕಲ್ಲ. ಅಯ್ಯೋ, ಮತ್ತೆ ಕರೀರಪ್ಪ. ಹಲೋ ವಿಶ್ಕಂಟು, ಯಾಕೆ ಹೋಗ್ತಾ ಇದ್ರು? ಹಾಗೆ ಗಾಡಿ ರಿವರ್ಸ್ ತಗೊಂಡ್ಬಿಡ್ರಿಪ್ಪ. ಇದು ಸಿಕ್ಕಾಪಟ್ಟೆ ಎಮರ್ಜೆನ್ಸಿ. ಅಯ್ಯೋ, ನಾನು ಬಂದಲ್ಲಿ ಹೇಳ್ತೀನಿ, ಬನ್ನಿ, ವಾಪಸ್ ಬನ್ನಿ, ಬೇಗ ಬನ್ನಿ. ಅಂಡರ್ಸ್ಟ್ಯಾಂಡ್? ಬಸವ ಸರ್, ವಿಶ್ಕಂಟು ಸ್ಟ್ಯಾಂಡ್. ಬಸವ ನಾಟ್ ಸ್ಟ್ಯಾಂಡು. ಸರ್ ಏನ್ ಸರ್, ಇನ್ನು ಥಿಯೇಟರ್ ಗೇಟ್ ಒಳಗೆ ಕಾಲಿಟ್ಟಿಲ್ಲ, ಆಗ್ಲೇ ಫೋನ್. ಏನ್ ಸರ್ ಇದು ಬಸವನ ಅವಸ್ಥೆ? ಬಸವ ತಲೆ ಸುತ್ತ ಬಂದು ಬಿದ್ದೋಗ್ಬಿಟ್ಟವನೆ. ಅಯ್ಯೋ, ಮೂಗಿರೋದೇ ಗೊತ್ತಿಲ್ಲಮ್ಮ. ಏನ್ ಕರ್ಮನ್ರಿ, ಹೋಗೋದು ಬರೋದು ಇದೇ ಆಗೋಯ್ತು. ಇದ್ದ ಮಾಡ್ಕೊ ಟೈಮ್ ಕೊಡಲ್ವೇ? ಬಸ್ಸು ಏನಾಯ್ತು? ಬಸ್ಸು ಪಂಚರ್ ಆಯ್ತು. ಬಸವ ಬಸವ, ನಿನ್ ಕೈಲಿ ಆಗ್ತಾ ಇಲ್ಲ, ಮನೆಗೆ ಹೋಗಿ ರೆಸ್ಟ್ ತಗೊಳಪ್ಪ. ಬೇಡ ಬೇಡ, ನಾನೇ ಬಸ್ಸನ್ನು ಕರ್ಕೊಂಡು ಹೋಗಿ ಮನೆಗೆ ಬಿಟ್ಟು ಬರ್ತೀನಿ. ಸರಿ, ನಾನು ಆಟೋ ಅರೇಂಜ್ ಮಾಡ್ಕೊಡ್ತೀನಿ, ಕರ್ಕೊಂಡೋಗಿ ಮನೆ ಬಿಟ್ಟು ಬನ್ನಿ. ಅದಕ್ಕೆ ಇದ್ದಕ್ಕಿದ್ದಂಗೆ ಇಷ್ಟೊಂದು ಕೆಲಸ ಮಾಡಬಾರ್ದು ಅಂತ ಹೇಳೋದು. ಕೆರೆ ಕಟ್ಟೆ ಹೊಡೆದು ಕೆರೆ ನೀರೆಲ್ಲ ಹರಿದೋದ್ರೆ ಕೆರೆ ಏನಾಗುತ್ತೆ? ಒಣಗೋಗಲ್ವೇ? ಹಾಗೇನೆ ಎನರ್ಜಿನು. ಹೋಗಿ ಬಿಡಿ ಸರ್, ಈ ಟೈಮಲ್ಲಿ ಬುದ್ಧಿವಾದ ಯಾಕೆ? ಎಲ್ಲರೂ ಬಸ್ವನ್ನ ಎತ್ತಕೊಳ್ಳಿ, ಆಟೋಗೆ ಬಿಸಾಕಣ. ಬೇಡ, ಯಾಕಮ್ಮ? ನಾನು ಒಬ್ಳೆ ಬಸ್ಸನ್ನು ಎತ್ತಕೊಂಡು ಹೋಗ್ತೀನಿ. ಲೋ ಈಶಾ, ಫೋಟೋಗ್ರಾಫರ್ನ ಬರಕ್ ಹೇಳು ಅಂತ ಹೇಳಿದ್ನಲ್ಲ, ಹೇಳ್ದೇನಪ್ಪ? ಅಡ್ವಾನ್ಸ್ ಕೊಟ್ಟು ಬಂದಿದ್ದೀನಕ್ಕ. ಬಲೆ ಜೋಡಿ ಸ್ಪರ್ಧೆಗೆ ನಿಂದು ಬಾ ಒಂದು ಫೋಟೋ ಸೆಷನ್ ಆಗೋದೊಂದೇ ಬಾಕಿ. ಆ ಫೋಟೋಗ್ರಾಫರ್ ಬಂದಿದ ತಕ್ಷಣ ನಾನು ಡಾಕ್ಟ್ರು, ಲಾಯರು, ಜಡ್ಜು ಈ ತರ ಡಿಫ್ರೆಂಟ್ ಗೆಟಪ್ಗಳು ಹಾಕಿ ಫೋಟೋ ತೆಗೆಸ್ಕೊಂಡ್ಬಿಡ್ಬೇಕಪ್ಪ. ಯಾಕೆ? ಅಯ್ಯೋ, ಗಂಡ್ಗಳನ್ನ ಹುಡುಕ್ಬೇಕು ಅಂದಾಗ ಆ ಫೋಟೋ ಕೊಟ್ಟು ಹುಡ್ಕಕ್ ಈಸಿ ಆಗತ್ತಲ್ಲ, ಅದಕ್ಕೆ. ಬಸ್ಸು ಬಸ್ಸು ಕೂತ್ಕೊಳ್ಳಿ, ಬಸ್ಸು ಮಲ್ಕೊಳ್ಳಿ, ಬಸ್ಸು ಪಾಪ, ಬಸ್ಸು ಬಸ್ಸು ಕಂಪ್ಲೀಟ್ಲಿ ಬಸ್ಸು. ಅಣ್ಣ, ಏನೇ ಮಾಡ್ದೆ ಇವ್ರಿಗೆ? ನಾನೇನ್ ಮಾಡ್ಲಿ? ಆಫೀಸಲ್ಲಿ ಕೆಲಸ ಮಾಡ್ತಾ ಪುಸ್ತಕ ಅಂತ ಬಿದ್ದೋದ್ರು. ಪುಸುಕು ಅಂತ ಸೌಂಡ್ ಬಂತ? ನೋ ಸೌಂಡ್. ಪಾಪ, ಅವ್ರಿಗೆ ನಿಶಕ್ತಿ ಆಗ್ಬಿಟ್ಟಿದೆ. ಕೂತ್ರೆ ಹೇಳಕ್ಕಾಗಲ್ಲ, ಎದ್ರೆ ಕೂರಕ್ಕಾಗಲ್ಲ. ಎಲ್ಲ ಕೆಲ್ಸನ ಇವ್ರೊಬ್ರೆ ಮಾಡಿದ್ರೆ ಇನ್ನೇನಾಗುತ್ತೆ? ಒಂದ್ ಸೆಕೆಂಡ. ಏನೇ ಅದು? ಪೇನ್ ಬಾಮು. ಕೊಡೆಯಲ್ಲಿ ನೀನ್ ಯಾವ್ದಾವ್ದೋ ಬಾಂಬ್ ಹಾಕಿ ಸಂಸಾರಕ್ಕೆ ಬಾಂಬ್ ಹಚ್ಬೇಡ. ಬಾಂಬ್ ಹಚ್ಚಕ್ಕೆ ಅಂತ ನಾನಿದ್ದೀನಿ, ನಾನು ಅವ್ರ ಹೆಂಡತಿ. ಹೊರ್ತೋಗಿತ್ತು. ಏನಪ್ಪ ಏನಪ್ಪ ಆಯ್ತು ನಿಮ್ಗೆ? ಮೋಸ್ಟ್ಲಿ ಔಷಧಿಯಿಂದ ಸೈಡ್ ಎಫೆಕ್ಟ್ ಆಗಿರ್ಬೇಕು. ಹೌದಾ? ಲೋ ಈಶಾ, ನೀನ್ ಹೋಗಿ ಔಷಧಿ ಬಟ್ಲು ತಗೊಂಬಾರ. ಯಾರು? ಡಬ್ಬ ಖಾಲಿ. ಅಯ್ಯಯ್ಯೋ, ಒಂದು ತಿಂಗಳಿಗೆ ಆಗೋ ಔಷಧಿನ ಒಂದೇ ದಿನಕ್ಕೆ ಮುಗಿಸಿದ್ರೆ ಓವರ್ ಡೋಸ್ ಆಗಿ ಸೈಡ್ ಎಫೆಕ್ಟ್ ಆಗದೆ ಇನ್ನೇನಾಗುತ್ತೆ? ನಾನು ಹಾಕಿದ್ದು ಬರೀ 2 ಸ್ಪೂನ್ ಅಷ್ಟೇ. ಅಕ್ಕ, ನೀನು 2 ಸ್ಪೂನ್ ಹಾಕಿದ್ಯಾ? ಯಾಕೆ? ನಾನು ಭಾವಂಗೆ 2 ಸ್ಪೂನ್ ಹಾಕೊಟ್ಟೆ. ಅಯ್ಯಯ್ಯೋ, ನೀವಿಬ್ರು ಹಾಕಿರಲ್ಲ ಅಂತ ತಿಳ್ಕೊಂಡು ನಾನು ಬರೀ 2 ಸ್ಪೂನ್ ಹಾಕೊಟ್ಟೆ. ಹೋಯ್ತು. ಯಾಕಪ್ಪ? ನಾನು ಹಾಕಿದ್ದೆ. ಎಲ್ರೂ ಸೇರ್ ಹಾಕಿದ್ದಕ್ಕೆ ಈ ತರ ಓವರ್ ಡೋಸ್ ಆಗಿ ಸಮಸ್ಯೆ ಆಗಿದೆ. ನೀವು ಸ್ವಲ್ಪ ರೋಸ್ಟ್ ಮಾಡಿ ರೆಸ್ಟ್ ಮಾಡಿ ಅಂದೆ. ನೀನ್ ಸ್ವಲ್ಪ ಫ್ಯಾನ್ ಹಾಕ್ತೀಯಾ? ಇವ್ರು ಹುಷಾರಾಗೋ ತನಕ ನಾನು ಇಲ್ಲೇ ಇರ್ಲಾ? ಅವ್ರ ಹೆಂಡತಿ ಅಂತ ನಾನಿದ್ದೀನಿ, ಕುಟುಂಬದವ್ರು ಅಂತ ಇವರೆಲ್ಲರೂ ಇದ್ದಾರೆ. ತಾವು ಮನೆಗೆ ಹೊರಡಿ. ವಿಶ್ ಯು ಸ್ಪೀಡಿ ರಿಕವರಿ. ಯಾವ್ದಾದ್ರು ಕ್ರೀಮ್ ಹಚ್ಬೇಕು ಅಂತಿದ್ರೆ ನಂಗೊಂದು ಫೋನ್ ಹಚ್ಚಿ, ನನ್ನ ಫೋನಲ್ಲೇ ನಿಮಗೆ ಕ್ರೀಮ್ ಹಚ್ತೀನಿ. ಈಗ ನೀನ್ ಹೋಗ್ಲಿಲ್ಲ ಅಂದ್ರೆ ನಾನು ನಿನ್ಗೆ ಬೆಂಕಿ ಹಚ್ತೀನಿ.
ನೀರು ಕೊಡ್ರಪ್ಪ, ನೀರು ನೀರು ಕೊಡ್ರಪ್ಪ. ಗೌ ಗೌ ಲೇ ಗೌ, ಅವಳಿಗೆ ನಿದ್ದೆ. ಅಯ್ಯೋ ದೇವರ, ನೀರಲ್ಲಿದೆ ಜಗ್ಗಾಗಿದೆ, ಬಗ್ಗಿ ಹೋಗಿ ಕುಡಿಬೇಕು ಅಪ್ಪ. ಇದು ನಾನೇ ಬರೋಣಪ್ಪ.